ಇಂದು ಬಿಡಿಎ ಆಯುಕ್ತ ಎನ್ ಜಯರಾಮ್ ನಿವೃತ್ತಿ ಹಿನ್ನೆಲೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಸಾರಥಿಯ ಆಗಮನವಾಗಲಿದೆ. ಬಿಡಿಎ ನೂತನ ಆಯುಕ್ತರಾಗಿ ಮಣಿವಣ್ಣನ್ ನೇಮಕಗೊಂಡಿದ್ದಾರೆ. ನೂತನ ಆಯುಕ್ತರಾಗಿ ಮಣಿವಣ್ಣನ್ರನ್ನ ನೇಮಿಸಿದ ಸರ್ಕಾರ ಹಿಂದೆ ಮಣಿವಣ್ಣನ್ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು. ಇಂದು ಬಿಡಿಎ ಆಯುಕ್ತ ಎನ್ ಜಯರಾಮ್ ನಿವೃತ್ತಿಯನ್ನ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬಿಡಿಎ ನೂತನ ಆಯುಕ್ತರಾಗಿ ಮಣಿವಣ್ಣನ್ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ. ಸರ್ಕಾರ ಈಗಾಗಲೇ ನೇಮಕ ಕೂಡ ಮಾಡಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎ ಆಯುಕ್ತ ಎನ್ ಜಯರಾಮ್ ಇಂದು ಸೇವಾ ನಿವೃತ್ತಿಯಾಗಲಿದ್ದಾರೆ. ಆದ್ರಿಂದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೇಜರ್ ಪಿ ಮಣಿವಣ್ಣನ್ಗೆ ಬಿಡಿಎ ಆಯುಕ್ತ ಹುದ್ದೆಯನ್ನ ಈಗ ಸರ್ಕಾರ ಕೊಟ್ಟಿದೆ. ಈ ಕುರಿತು ಆದೇಶವನ್ನ ಕೂಡ ಹೊರಡಿಸಿದೆ.